ಮಕ್ಕಳ ಹಬ್ಬದ ಛಾಯೆ ಇಡೀ ಮೈಸೂರಿನಲ್ಲಿ ತುಂಬಿತ್ತು. ಪ್ರವಾಸಿ ಕೇಂದ್ರಗಳಲ್ಲಿ ಮಕ್ಕಳ ಕಲರವ ಕೇಳಿಬಂತು. ಇನ್ನು ಮಕ್ಕಳು ಬಾನಂಗಳದಲ್ಲಿ ಹಾರಾಡುವ ಮೂಲಕ ಸಂತಸ ಪಟ್ಟರು. ಮಕ್ಕಳ ಜಾತ್ರೆಯ ಸೊಬಗು ಹೇಗಿತ್ತು ಬನ್ನಿ ನೋಡೋಣ. ಮೈಸೂರಿನ ಲಲಿತ್ ಮಹಲ್ ಹೆಲಿಪ್ಯಾಡ್ನಲ್ಲಿ ಚಿಣ್ಣರು ಪ್ಯಾರಾಚೂಟ್ ಕಟ್ಕೊಂಡು ಹಕ್ಕಿಗಳಂತೆ ಹಾರಾಡಿದ್ರು. ಖಾಸಗಿ ಶಾಲೆಯವರು ಮಕ್ಕಳ ದಿನಾಚರಣೆ ಅಂಗವಾಗಿ ಇಂತಹದ್ದೊಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ರು. ಮಕ್ಕಳಿಗೆ ಸಾಹಸ ಮತ್ತು ಧೈರ್ಯ ಮೂಡಿಸೋದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಇನ್ನು ಮೈಸೂರಿನ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಮಕ್ಕಳ ಜಾತ್ರೆಯೇ ನೆರೆದಿತ್ತು. ಮೃಗಾಲಯ, ದಸರಾ ವಸ್ತು ಪ್ರದರ್ಶನ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಲ್ಲಿ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿತ್ತು. ಸ್ವಲ್ಪ ಭಯ ಆಗುತ್ತೆ ಇಳಿಬೇಕಾದ್ರೆ, ಸ್ಟಾರ್ಟ್ ಮಾಡ್ಬೇಕಾದ್ರೆ. ಆಮೇಲೆ ಮೇಲೋದ್ಮೇಲೆ ಸರಿ ಹೋಗುತ್ತೆ. ಲಲಿತ್ ಮಹಲ್ ಕಾಣಿಸ್ತು, ಲೈಕ್ ಎಲ್ಲ ಮನೆಗಳು ಕಾಣಿಸ್ತು, ಫಾರೆಸ್ಟು, ಬೆಟ್ಟ ಎಲ್ಲ ಕಾಣಿಸ್ತು. ಕ್ಲಾಸ್ನಲ್ಲಿ ಪಾಠ, ನಂತರ ಟ್ಯೂಷನ್, ಮನೆಯಲ್ಲಿ ಪೋಷಕರ ಬೋಧನೆ ಕೇಳಿ ಕೇಳಿ ಸುಸ್ತಾಗಿದ್ದ ಮಕ್ಕಳು ಇವತ್ತು ಇಡೀ ದಿನ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಪ್ಯಾರಾ ಸೈಲಿಂಗ್ ಪ್ರೋಗ್ರಾಮ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ. ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೌಟಿಲ್ಯ ವಿದ್ಯಾಲಯದಿಂದ. ಎಲ್ಲರಿಗೂ ತುಂಬ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಎಜುಕೇಷನ್ ಮಾತ್ರ ಇಲ್ಲದೆ ಪ್ಯಾರಾ ಸೈಲಿಂಗ್, ಬೋಟಿಂಗ್, ಈ ಥರ ಫೋಟೋಗ್ರಾಫಿ, ಮ್ಯಾಜಿಕ್ ಶೋ, ಇದೆಲ್ಲ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತಾರೆ. ಒಟ್ಟಾರೆ ಬೇರೆ ಎಲ್ಲಾ ಜಿಲ್ಲೆಗಳ ಮಕ್ಕಳಿಗಿಂತ ಇಂದು ಮೈಸೂರು ಜಿಲ್ಲೆಯ ಮಕ್ಕಳು ನಿಜಕ್ಕೂ ಮಕ್ಕಳ ದಿನಾಚರಣೆಯ ಸವಿಯನ್ನ ಕೊಂಚ ಹೆಚ್ಚಾಗಿ ಸವಿದ್ರು ಅಂದ್ರೆ ತಪ್ಪಾಗುವುದಿಲ್ಲ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ದೆವ್ವ, ಭೂತ, ಪ್ರೇತಗಳನ್ನ ಬಿಡಿಸ್ತೇನೆಂದು ಜನರಿಗೆ ನಂಬಿಸಿ ಮೋಸ ಮಾಡ್ತಿದ್ದ ಮಹಿಳಾ ಬಾಬಾಗೆ ಸಾರ್ವಜನಿಕರೇ ಗೂಸ ನೀಡಿದ್ದಾರೆ. ದೆವ್ವ ಬಿಡಿಸ್ತೇನೆ ಅಂತ ಹೇಳಿ ಮುಗ್ಧ ಜನರನ್ನ ನಂಬಿಸಿ ಸಾವಿರಾರು ರೂಪಾಯಿ ಸುಲಿಗೆ ಮಾಡ್ತಾ ಇದ್ಲು. ಇಂದು ರೊಚ್ಚಿಗೆದ್ದ ಜನರು ಮನೆಗೆ ನುಗ್ಗಿ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸಾಲದಕ್ಕೆ ದೆವ್ವ ಬಿಡಿಸುತ್ತಿದ್ದ ವಸ್ತುಗಳು, ಧ್ವಜಸ್ತಂಭ, ಮಾಟಮಂತ್ರಕ್ಕೆ ಬಳಸ್ತಾ ಇದ್ದ ವಸ್ತುಗಳನ್ನ ಪುಡಿಕಟ್ಟಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ದಾವಣಗೆರೆಯ ಗಾಂಧಿನಗರದ ಸ್ಮಶಾನದಲ್ಲಿ ವಾಸವಿದ್ದ ಮಹಿಳೆಯನ್ನ ಕರೆತಂದು ಜನರೇ ಮನೆ ಮಾಡಿಕೊಟ್ಟಿದ್ರು. ಆದರೆ ಈಕೆ ಮೈ ಮೇಲೆ ದೇವರು ಬರುತ್ತೆ ಅಂತ ಜನರಿಗೆ ಸುಳ್ಳು ಹೇಳಿ ನೂರಾರು ಜನರಿಗೆ ಮೋಸ ಮಾಡಿದ್ದಾಳೆ. ಇಂದು ನಕಲಿ ಬಾಬಾನ ಅಸಲಿ ಮುಖವಾಡವನ್ನ ಜನರು ಬಯಲಿಗೆಳೆದಿದ್ದಾರೆ. ಕ್ಲಾಸ್ ಮಾಡ್ರಿ.